ನೀಡ್ಸ್ ಆಫ್ ಪಬ್ಲಿಕ್ ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಎಪಿಸೋಡ್ ನಲ್ಲಿ ಒಮೆಗಾ ಡಿಜಿಟಲ್ UPS ಅನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೌದು, ಈ UPS ನಲ್ಲಿ ಇನ್ಬಿಲ್ಟ್ ಲಿಥಿಯಂ ಬ್ಯಾಟರಿನ ಕೊಟ್ಟಿರೋದು ತುಂಬಾ ವಿಶೇಷ ಅಂತ ಹೇಳ್ಬೋದು. ಸೊ ಇದನ್ನ ನಾನು Batteryking.in ಎನ್ನುವ ಒಂದು ವೆಬ್ಸೈಟ್ ನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಒಮೆಗಾ ಡಿಜಿಟಲ್ UPS ನ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ಪರಿಚಯ ಮಾಡೋದ್ರ ಜೊತೆಗೆ ಇದರ ಎಲ್ಲಾ ಸ್ಪೆಸಿಫಿಕೇಶನ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮನೆಗೆ ನೀವೇನಾದ್ರೂ ಒಂದು UPS ಅನ್ನ ಅಥವಾ ನಿಮ್ಮ ಆಫೀಸ್ಗೆ ಒಂದು UPS ಅನ್ನು ಹಾಕಿಸಬೇಕಾಗಿತ್ತು ಅನ್ಕೊಂಡಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದರ ಒಂದು ಸ್ಪೆಸಿಫಿಕೇಶನ್ ಏನಿದೆ, ಆಮೇಲೆ ಇದನ್ನ ಯಾವ ರೀತಿ ನಾವು ಪರ್ಚೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿನ ಇವತ್ತಿನ ಎಪಿಸೋಡ್ ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು. ಓಕೆ, ಈಗ ಬಾಕ್ಸ್ ಅನ್ನ ಓಪನ್ ಮಾಡೋಕ್ಕಿಂತ ಮೊದಲು ಇದರ ಮೇಲ್ಗಡೆ ಇರತಕ್ಕಂತ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ನೋಡ್ತಾ ಇದ್ರ ಒಮೆಗಾ ಡಿಜಿಟಲ್ UPS ಅಂತ ಬ್ರಾಂಡಿಂಗ್ ನ ಮೆನ್ಷನ್ ಮಾಡಿರುವಂತದ್ದು ಲಿಥಿಯಂ ಇನ್ವರ್ಟರ್ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಇದನ್ನ ನಾವು ಏನಕ್ಕಾಗಿ ಪರ್ಚೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ರೀಸನ್ಸ್ ಅನ್ನ ಸಹಿತ ಇಲ್ಲಿ ನಮಗೆ ಕೊಟ್ಟಿರುವಂತದ್ದು. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನ ಒಂದು ಬಾಕ್ಸ್ ನ ಮತ್ತೊಂದು ಭಾಗದಲ್ಲಿ ಲಿಥಿಯಂ ಬ್ಯಾಟರಿಯ ಒಂದು ಅಡ್ವಾಂಟೇಜಸ್ ಬಗ್ಗೆ ನಮಗೆ ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಈಗ ಬಾಕ್ಸ್ ಅನ್ನ ಓಪನ್ ಮಾಡೋಣ. ನೋಡ್ತಾ ಇದ್ರ ಮೇಲ್ಗಡೆ ಭಾಗದಲ್ಲಿ 3 ಫ್ಯೂಸ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇದನ್ನ ಬಿಟ್ರೆ ನಮಗೆ ಒಮೆಗಾ ಡಿಜಿಟಲ್ UPS ಇಲ್ಲಿ ಸಿಗ್ತಾ ಇರುವಂತದ್ದು. ನೋಡ್ತಾ ಇದ್ರೆ ತುಂಬಾ ನೀಟ್ ಆಗಿ ಇದನ್ನ ಪ್ಯಾಕ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಒಮೆಗಾ ಡಿಜಿಟಲ್ UPS ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಮುಂದ್ಗಡೆ ಭಾಗದಲ್ಲಿ ಬ್ರ್ಯಾಂಡಿಂಗ್ ನ ಮೆನ್ಷನ್ ಮಾಡಿದ್ದಾರೆ. ಇದಾದ ನಂತರ ನಮಗೆ ಸ್ಕ್ರೀನ್ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇದೆ. ಸ್ಕ್ರೀನ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ನಮಗೆ ಇದರಲ್ಲಿ ಸಿಗುತ್ತೆ. ಇದನ್ನ ಆನ್ ಮಾಡಿ ನಿಮಗೆ ತೋರಿಸ್ತೀನಿ. ಇದಾದ ನಂತರ ಕೆಳಗಡೆ ಒಂದು 5 LED ಲೈಟ್ ಇಂಡಿಕೇಶನ್ ನಮಗೆ ಸಿಗ್ತಾ ಇದೆ. ಮೇನ್ಸ್ ಆನ್ ಆಗಿದ್ರ ಬಗ್ಗೆ, ಚಾರ್ಜಿಂಗ್ ಬಗ್ಗೆ, UPS ಆನ್ ಆಗಿದೆ ಅನ್ನೋದ್ರ ಬಗ್ಗೆ, ಲೋ ಬ್ಯಾಟರಿ ಮತ್ತು ಓವರ್ಲೋಡ್ ಬಗ್ಗೆ ನಮಗೆ ಒಂದು 5 LED ಲೈಟ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ ಇಲ್ಲಿ LI 1250 ಪ್ಯೂರ್ ಸೈನ್ ವೇವ್ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಇದನ್ನ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಈ ಹಿಂದ್ಗಡೆ ಭಾಗದಲ್ಲಿ 3 ಫ್ಯೂಸ್ ಏನಿದೆಲ್ಲ, ಫ್ಯೂಸ್ ಅನ್ನು ನಾವು ನೀಟಾಗಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ಸೊ ಅದನ್ನ ಆಫ್ ಮಾಡಿಕೊಂಡು ನೀವು ಫ್ಯೂಸ್ ಅನ್ನ ಇನ್ಸರ್ಟ್ ಮಾಡಿ. ಸೊ ಫಸ್ಟ್ ಫ್ಯೂಸ್ ಅನ್ನು ಹಾಕುವಾಗ ಸ್ವಲ್ಪ ಶಾರ್ಟ್ ಆದಂಗೆ ಆಗುತ್ತೆ, ಏನು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀಟಾಗಿ 3 ಫ್ಯೂಸ್ ಅನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಹಾಕಿದ ತಕ್ಷಣ ನೋಡ್ತಾ ಇದ್ರೆ ಸ್ಕ್ರೀನ್ ನೋಡೋಕೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನೋಡಬಹುದು ನೀವು ಒಮೆಗಾ ಡಿಜಿಟಲ್ UPS ಅಂತ ಮೇಲ್ಗಡೆ ನಮಗೆ ಬರ್ತಾ ಇದೆ. ಕೆಳಗಡೆ ಸ್ವಿಚ್ ಸ್ಟೇಟಸ್ ನಮಗೆ ಇಲ್ಲಿ ಕಾಣಿಸುತ್ತೆ. ಇದರ ನಂತರ ಮೇನ್ ವೋಲ್ಟೇಜ್ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಇದರ ನಂತರ ಬ್ಯಾಟರಿ ವೋಲ್ಟ್ ಬಗ್ಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ಓಕೆ, ಇವಾಗ ಇದನ್ನ ನಾವು ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡಬಹುದು. ತುಂಬಾ ಸಿಂಪಲ್ ಆಯ್ತಾ, ಜಸ್ಟ್ ಪ್ಲಗ್ ಅಂಡ್ ಪ್ಲೇ ಅಂತ ಹೇಳ್ಬೋದು. ಒಮೆಗಾ ಡಿಜಿಟಲ್ UPS ನ ಒಂದು ಪ್ಲಗ್ ಇದೆಲ್ಲ, ಇದನ್ನ ನಾವು ಒಂದು ಗೋಡೆಯಲ್ಲಿ ಇರ್ತಕ್ಕಂಥ ಸಾಕೆಟ್ಗೆ ಹಾಕಬೇಕಾಗುತ್ತೆ. ಸೊ ಅವಾಗ ಆಟೋಮೆಟಿಕ್ ಆಗಿ ಚಾರ್ಜ್ ಆಗಿ ಇದು ಸ್ಟಾರ್ಟ್ ಆಗುತ್ತೆ. ಇನ್ನು ಒಂದು ಲೋಡ್ ಪ್ಲಗ್ ಇದೆಲ್ಲ, ಅದನ್ನ ನಾವು ಈ ಒಂದು ಒಮೆಗಾ ಡಿಜಿಟಲ್ UPS ಗೆ ನಾವು ಇನ್ಸರ್ಟ್ ಮಾಡಬೇಕಾಗುತ್ತೆ. ಸೊ ಇವಾಗ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಮನೆಯಲ್ಲಿ ಅಂದ್ರೆ ಪವರ್ ಹೋಯ್ತು ಅಂತಂದ್ರೆ ಇದು ಒಮೆಗಾ ಡಿಜಿಟಲ್ UPS ಆನ್ ಆಗುತ್ತೆ. ಸೊ ಯಾವುದೇ ರೀತಿಯಿಂದ ಪವರ್ ಇಶ್ಯೂಸ್ ಆಗಲ್ಲ ಅಂತ ಹೇಳ್ಬೋದು. ತುಂಬಾ ಸಿಂಪಲ್ ಆಗಿ ಇದನ್ನ ನಾವು ಇನ್ಸ್ಟಾಲೇಷನ್ ಮಾಡಬಹುದು. Batteryking.in ವೆಬ್ಸೈಟ್ ನಮಗೆ ಒಂದು ಒಮೆಗಾ ಡಿಜಿಟಲ್ UPS ಅನ್ನು ಆಫರ್ ಮಾಡ್ತಾ ಇದ್ದಾರೆ. ಹೌದು, 2009 ರಿಂದ ಇವರು ಭಾರತದಾದ್ಯಂತ ಎಲ್ಲಾ ತರಹದ ಬ್ಯಾಟರೀಸ್ ಗಳನ್ನ ಇವರು ಸೇಲ್ ಮಾಡ್ತಾ ಇದ್ದಾರೆ. ಇದೊಂದು ಟ್ರಸ್ಟೆಡ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು Batteryking.in ಅಲ್ಲಿ ಒಂದು ಒಮೆಗಾ UPS ಅನ್ನು ಪರ್ಚೇಸ್ ಮಾಡಿದೆ. ಸೊ ಈ ಡಿಜಿಟಲ್ UPS ಅನ್ನ ಪರ್ಚೇಸ್ ಮಾಡೋದ್ರಿಂದ ಏನೆಲ್ಲ ಒಂದು ಬೆನಿಫಿಟ್ಸ್ ಇದೆ ಅಂತ ನೋಡಿದ್ರೆ, ಮೊದಲನೇದಾಗಿ ಜೀರೋ ಕಾಸ್ಟ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಯಾವುದೇ ರೀತಿ ಒಂದು ಮೇಂಟೆನೆನ್ಸ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲಿ ಇಲ್ಲ ಅಂತ ಹೇಳ್ಬೋದು. ಬಟ್ ನಾವು ಈಗ ನಾರ್ಮಲ್ ಬ್ಯಾಟರೀಸ್ ಗಳನ್ನ ತಗೋತೀವಲ್ಲ, ಒಂದು ಟ್ಯೂಬ್ಲರ್ ಬ್ಯಾಟರೀಸ್ ಗಳನ್ನ ತಗೊಂಡಾಗ ಅಲ್ಲಿ ನಾವು ಡಿಸ್ಟಿಲ್ ವಾಟರ್ ಹಾಕಬೇಕಾಗುತ್ತೆ, ಆಮೇಲೆ ಮೇಂಟೆನೆನ್ಸ್ ನಾವು ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿ ಒಂದು ಮೇಂಟೆನೆನ್ಸ್ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ಯೂಶಲಿ ನಮಗೆ ಬೇರೆ ಬೇರೆ ಒಂದು ಬ್ರ್ಯಾಂಡ್ಗಳು ಇನ್ವರ್ಟರ್ಗೆ ನಮಗೆ ಮ್ಯಾಕ್ಸಿಮಮ್ ಅಂದ್ರೆ 2 ವರ್ಷಗಳ ಕಾಲ ವಾರಂಟಿ ಕೊಡ್ತಾ ಇರ್ತಾರೆ. ಸೊ ಬಟ್ ಇಲ್ಲಿ ನಮಗೆ ಟೋಟಲ್ ಆಗಿ 4 ವರ್ಷಗಳ ಕಾಲ ವಾರಂಟಿ ಸಿಗ್ತಾ ಇರೋದು ಒಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಬೋತ್ ಬ್ಯಾಟರಿ ಮತ್ತು ಇನ್ವರ್ಟರ್ಗೆ ನಮಗೆ 4 ವರ್ಷಗಳ ಕಾಲ ವಾರಂಟಿ ಇಲ್ಲಿ ನಮಗೆ ಸಿಗ್ತಾ ಇದೆ. ಸೊ ಆಮೇಲೆ ಇಲ್ಲಿ ನಮಗೆ ಮೋರ್ ದೆನ್ 5 ಇಯರ್ಸ್ ವರೆಗೂ ಲೈಫ್ ಬರುತ್ತೆ ಅಂತ ಹೇಳ್ಬೋದು. ಸೊ ಲಿಥಿಯಂ ಬ್ಯಾಟರೀಸ್ ನಲ್ಲಿ, ಸೊ ಲಿಥಿಯಂ ಬ್ಯಾಟರಿ ಟೆಕ್ನಾಲಜಿ ಬಗ್ಗೆ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ. ನಮ್ಮ ಮೊಬೈಲ್ ಫೋನ್ ಅಲ್ಲಿ ಯೂಸ್ ಮಾಡ್ತಾರಲ್ಲ, ಸೊ ಅದೇ ಒಂದು ಟೆಕ್ನಾಲಜಿಯನ್ನ ಇದರಲ್ಲಿ ಉಪಯೋಗಿಸಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಲೀಡ್ ಆಸಿಡ್ ಬ್ಯಾಟರಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಸೇಫ್ ಅಂತ ಹೇಳ್ಬೋದು. ಆಮೇಲೆ 7 ವರ್ಷಗಳಲ್ಲಿ 1000 ಯೂನಿಟ್ಸ್ ಎಲೆಕ್ಟ್ರಿಸಿಟಿ ನಾವು ಈ ಒಂದು UPS ಯೂಸ್ ಮಾಡುವ ಮೂಲಕ ಸೇವ್ ಮಾಡಬಹುದು. ಆಮೇಲೆ ಇದು ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಜಸ್ಟ್ 5 ಅವರ್ಸ್ ಅಲ್ಲಿ ಇದು ಕಂಪ್ಲೀಟ್ ಆಗಿ ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು. ಅಡ್ವಾನ್ಸ್ಡ್ ಲಿಥಿಯಂ ಟೆಕ್ನಾಲಜಿನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಆಮೇಲೆ ಕಾನ್ಸ್ಟೆಂಟ್ ವೋಲ್ಟೇಜ್ ಮೆಥಡ್ ಮೂಲಕ ಇದು ಫುಲ್ ಲೋಡ್ ಆಗುತ್ತೆ ಅಂತ ಹೇಳ್ಬೋದು. ಹೈ ಮತ್ತು ಲೋ ವೋಲ್ಟೇಜ್ ನಿಂದ ಇದು ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ಎಲೆಕ್ಟ್ರಾನಿಕ್ ವಸ್ತುಗಳು ಲೋಡ್ ಆಗುವಾಗ ಸೈಲೆಂಟ್ ಆಪರೇಷನ್ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ನಮ್ಮ ಆಫೀಸ್ಗೆ ನಾನು ನಾರ್ಮಲ್ ಟ್ಯೂಬ್ಲರ್ ಬ್ಯಾಟರಿನ ಯೂಸ್ ಮಾಡ್ತಾ ಇರೋದು. ಸೊ ಇದನ್ನ ನಾನು ಒಂದು 2ನೇ UPS ಆಕ್ಚುಲಿ ಪರ್ಚೇಸ್ ಮಾಡಿರೋದು. ಇದನ್ನ ನಾನು ನಮ್ಮ ಮನೆಗೆ ಪರ್ಚೇಸ್ ಮಾಡಿದ್ದೀನಿ. ಸೊ ಲಾಸ್ಟ್ 1 ವೀಕ್ ಇಂದ ಆಫೀಸಲ್ಲಿ ಇಟ್ಕೊಂಡು ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ, ಟೆಸ್ಟ್ ಮಾಡ್ತಾ ಇದ್ದೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. ಆಮೇಲೆ ಮನೆಯಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಆಯ್ತು ಅಂತ. ಸೊ ಟ್ಯೂಬ್ಲರ್ ಬ್ಯಾಟರಿಗೆ ಇದನ್ನ ಕಂಪೇರ್ ಮಾಡಿದ್ರೆ
ಇದು ನನಗೆ ಬೆಟರ್ ಚಾಯ್ಸ್ ಅಂತ ಅನಿಸ್ತು. ಯಾಕಂದ್ರೆ ತುಂಬಾ ಕಾಂಪ್ಯಾಕ್ಟ್ ಆಗಿದೆ, ತುಂಬಾ ಕಡಿಮೆ ಸ್ಪೇಸ್ ಅನ್ನ ಇದು ತಗೊಳುತ್ತೆ. ಆಮೇಲೆ ಇದನ್ನ ನಾವು ಈಸಿಯಾಗಿ ಕ್ಯಾರಿ ಮಾಡಬಹುದು. ಜಸ್ಟ್ ಒಂದು 20 kg ತೂಕ ಇದೆ ಅಷ್ಟೇ. ಇದು ಈಸಿಯಾಗಿ ನಾವು ಕ್ಯಾರಿ ಮಾಡಬಹುದು ಒಂದು ಪ್ಲೇಸ್ ಇನ್ನೊಂದು ಪ್ಲೇಸ್ಗೆ. ಪರ್ಟಿಕ್ಯುಲರ್ ಆಗಿ ಡಿಜಿಟಲ್ UPS ಅನ್ನ ಚೂಸ್ ಮಾಡೋಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಆರಾಮಾಗಿ ಮಿಕ್ಸರ್ ಗ್ರೈಂಡರ್ ಅನ್ನು ಸಹಿತ ಇಲ್ಲಿ ರನ್ ಮಾಡಬಹುದು. ಹೌದು, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ LED ಲೈಟ್ಸು, ಫ್ಯಾನು, ಟ್ಯೂಬ್ ಲೈಟ್ಸು, ಟಿವಿ ಜೊತೆಗೆ ಮಿಕ್ಸರ್ ಗ್ರೈಂಡರ್ ಆರಾಮಾಗಿ ರನ್ ಆಗುತ್ತೆ. ಆಮೇಲೆ ಈ UPS ಗೆ ಟ್ರಾಲಿಯ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಸೊ ತುಂಬಾ ಚಿಕ್ಕದಾಗಿ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಟ್ರಾಲಿ ಇಲ್ದೇನೆ ಸಹಿತ ನಾವು ಆರಾಮಾಗಿ ಇದನ್ನ ಇಡಬಹುದು. ಆಮೇಲೆ ಯಾವುದೇ ರೀತಿ ಒಂದು ಮೇಂಟೆನೆನ್ಸ್ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ, ಡಿಸ್ಟಿಲ್ ವಾಟರ್ ಹಾಕ್ಬೇಕಂತ ಅವಶ್ಯಕತೆ ಇಲ್ಲ. ಸೊ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಇಲ್ಲಿ ಆಗಲ್ಲ. ಒಂದು 4 years ವರೆಗೂ ನಮಗೆ ತಲೆ ಬಿಸಿ ಇರಲ್ಲ ಅಂತ ಹೇಳ್ಬೋದು. ಸೊ ಟ್ಯೂಬುಲರ್ ಬ್ಯಾಟ್ರಿಗೆ ನಾವು ಡಿಸ್ಟಿಲ್ ವಾಟರ್ ಹಾಕ್ಲಿಲ್ಲ ಅಂತಂದ್ರೆ ಬ್ಯಾಟ್ರಿ ಫೇಲ್ಯೂರ್ ಆಗುತ್ತೆ ಅಂತ ಹೇಳ್ಬೋದು. ನಾರ್ಮಲಿ ಟ್ಯೂಬುಲರ್ ಬ್ಯಾಟ್ರೀಸ್ ಇರುತ್ತಲ್ಲ, ಅದು ಆಲ್ರೆಡಿ 1860 ಟೆಕ್ನಾಲಜಿ, ಓಲ್ಡ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಚೆನ್ನಾಗಿದೆ ಟೆಕ್ನಾಲಜಿ, ಇಲ್ಲ ಅಂತಲ್ಲ. ಬಟ್ ಇದು ಲೇಟೆಸ್ಟ್ ಟೆಕ್ನಾಲಜಿ ಆಗಿರೋದ್ರಿಂದ 2020 ಟೆಕ್ನಾಲಜಿ ಇದು ಒಂದು ಹೊಸದಾಗಿ ಒಂದು ಇನೋವೇಷನ್ ಮಾಡಿದ್ದಾರೆ ಲಿಥಿಯಂ ಬ್ಯಾಟರಿ ಮೂಲಕ. ಸೊ ಹಾಗಾಗಿ ಇದು ನನಗೆ ಬೆಟರ್ ಅನ್ನಿಸ್ತು. ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಓಕೆ, ಇನ್ನ ಇದನ್ನ ನಾವು ಯಾವ ರೀತಿ ಖರೀದಿ ಮಾಡೋದು ಅಂತ ನೋಡೋದಾದ್ರೆ batteryking.in ಅಂತ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಮೂಲಕ ನಾವು ಈಸಿಯಾಗಿ ಇದನ್ನ ಖರೀದಿ ಮಾಡಬಹುದು. ಕೇವಲ ಇದಷ್ಟೇ ಅಲ್ಲ, ಎಲ್ಲಾ ತರನಾದ ಒಂದು ಬ್ಯಾಟ್ರಿಗಳು ಈ ಒಂದು ವೆಬ್ಸೈಟ್ ಅಲ್ಲಿ ನಮಗೆ ಅವೈಲೇಬಲ್ ಇದೆ. ವೆಹಿಕಲ್ಸ್ ಬ್ಯಾಟರಿ ಆಗಿರ್ಬೋದು, UPS ಬ್ಯಾಟ್ರೀಸ್ ಆಗಿರ್ಬೋದು, ಎಲ್ಲಾ ತರದ ಬ್ಯಾಟ್ರೀಸ್ಗಳು ಇಲ್ಲಿ ನಮಗೆ ಅವೈಲೇಬಲ್ ಇದೆ. ಇವನ್ ನಮಗೆ ಇವರು ಕ್ಯಾಶ್ ಆನ್ ಡೆಲಿವರಿ ಸಹಿತ ಕೊಡ್ತಾ ಇದ್ದಾರೆ. ಸೊ ಜಸ್ಟ್ ಇವರೊಂದು ವೆಬ್ಸೈಟ್ ಅನ್ನು ಓಪನ್ ಮಾಡಿ ನಿಮಗೆ ಯಾವ ಬ್ಯಾಟ್ರಿ ಇಷ್ಟ ಆಗುತ್ತೋ ಅದನ್ನ ನೀವು ಕಾರ್ಟ್ಗೆ ಹಾಕೊಂಡು ಪರ್ಚೇಸ್ ಮಾಡಬಹುದು. ಇಲ್ಲಿ ನಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇದೆ. ಎಲ್ಲಾ ತರದ ಕಾರ್ಡ್ಸ್ ಅನ್ನು ಇವರು ಅಸೆಪ್ಟ್ ಮಾಡ್ತಾರೆ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅನ್ನ. ಆಮೇಲೆ ಈಸಿ EMI ಆಪ್ಷನ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಈಸಿಯಾಗಿ ಪರ್ಚೇಸ್ ಮಾಡಬಹುದು. ಇವರ ಒಂದು ಕಸ್ಟಮರ್ ಕೇರ್ ನಂಬರ್ ಅನ್ನು ಸಹಿತ ನಾನು ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತೀನಿ. ಇವರಿಗೆ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಸಹಿತ ನೀವು ಖರೀದಿ ಮಾಡಬಹುದು. ಸೊ ನಿಮ್ಮ ಮನೆ ಬಾಗಿಲಿಗೆ ಪ್ರಾಡಕ್ಟ್ ಬಂದ ನಂತರ ನೀವು ದುಡ್ಡು ಕೊಟ್ಟು ಅದನ್ನ ಬಿಡಿಸ್ಕೊಳ್ಬಹುದು. ತುಂಬಾ ಈಸಿಯಾಗಿ ಶಿಪ್ಪಿಂಗ್ ನ ಸಹಿತ ಇವರು ಮಾಡ್ತಾರೆ. ನಿಮ್ಗೇನಾದ್ರೂ ಇದು ಇಷ್ಟ ಆಗಿತ್ತು ಅಂತಂದ್ರೆ, ಒಮೆಗಾ ಡಿಜಿಟಲ್ UPS ಇಷ್ಟ ಆಗಿತ್ತು ಅಂತಂದ್ರೆ, ಅಥವಾ ಇನ್ಯಾವುದೋ ಬೇರೆ ಒಂದು UPS ಗಳು ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಸಹಿತ ಆರಾಮಾಗಿ ಇವರ ವೆಬ್ಸೈಟ್ ಮೂಲಕ ನೀವು ಖರೀದಿ ಮಾಡಬಹುದು. ಒಮೆಗಾ ಡಿಜಿಟಲ್ UPS ನೇರವಾದ ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಒಂದ್ಸಾರಿ ಚೆಕ್ ಮಾಡಿ ಆ ಒಂದು ಲಿಂಕ್ ಮೂಲಕ ನೀವು ಈ ಕೂಡಲೇ ಪರ್ಚೇಸ್ ಮಾಡಬಹುದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗುತ್ತೆ ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.